ಅವರು ಇದ್ದದ್ರಿಂದ ನಾವೆಲ್ಲ ಇದ್ದೇವೆ. ನಮಗೆ ಯಾವ ಸಮಸ್ಯೆಯೂ ಇಷ್ಟರವರೆಗೆ ಬರಲಿಲ್ಲ. ಯಾಕಂದರೆ ಎಂಥದಕ್ಕೂ ಉಣ್ಣುವುದಕ್ಕಲಿ ಗ್ಯಾಸಿಗಾಗಲಿ ಯಾವುದಕ್ಕಾಗಲಿ ನಮಗೆ ತೊಂದರೆ ಇಲ್ಲ. ಹಾಗೆ ಇನ್ನು ಮುಂದಕ್ಕೂ ಸಹ ಅವರೇ ಪ್ರಧಾನಿ ಆಗಬೇಕು, ನಮಗೆ ಯಾವ ತೊಂದರೆ ಸಹ ಇಲ್ಲ. ಇವತ್ತು ಮೋದಿ ಇದ್ದರಿಂದಲೇ ನಾವು ಇದ್ದೇವೆ, ಅಷ್ಟೊಂದು ಹೇಳ್ತೇನೆ. ಗ್ಯಾಸಿನ ಸಮಸ್ಯೆ ಬಗ್ಗೆ ನಮಗೆ ಇಷ್ಟರವರೆಗೆ ಏನೂ ತೊಂದರೆ ಆಗಿಲ್ಲ. ಈಗ ಈ ಗ್ಯಾಸಿನ ವಿಷಯದಲ್ಲಿ ಸದ್ಯಕ್ಕೆ ಯಾರ್ಯಾರೋ ಏನೋ ಹಬ್ಬಿಸ್ತಾ ಇದ್ದಾರೆ ಸುಳ್ಳು ಸುದ್ದಿಗಳನ್ನು, ಅಲ್ಲಿ ಶಾರ್ಟೇಜು ಇಲ್ಲಿ ಶಾರ್ಟೇಜ್ ಹೇಳಿ. ಅದೇ ಯಾರ ಕುಮ್ಮಕ್ಕು ಏನು ಹೇಳಿ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಅನಿಸಿಕೆ ಏನು ಹೇಳಿದರೆ ಇಲ್ಲಿಯವರೆಗೆ ಅಂಥದ್ದು ಏನು ನಮಗೆ ಪ್ರಾಬ್ಲಮ್ಸ್ ಕಾಣ್ತಿಲ್ಲ. ನಮಗೆ ಗ್ಯಾಸ್ ಮೊನ್ನೆ ಗುರುವಾರ ನಾನು ಬುಕ್ ಮಾಡಿದೆ, ನನಗೆ ಶನಿವಾರ ಗ್ಯಾಸ್ ಬಂದಿದೆ. ನಮಗೆ ಗ್ಯಾಸಿನಲ್ಲಿ ಪ್ರಾಬ್ಲಮ್ ಯಾವುದು ಬರಲಿಲ್ಲ ಇಷ್ಟವರೆಗೆ. ಮತ್ತು ನಮ್ಮ ಮೋದಿ ಇದ್ದ ಕಾರಣ ಯಾವ ಇದಕ್ಕೂ ನಮಗೆ ತೊಂದರೆ ಮಾಡಲಿಲ್ಲ. ಈ ಹೊರಗಿನ ದೇಶದಲ್ಲಿ ಯುದ್ಧ ಆದರೂ ಸಹ ನಮಗೆ ಬೇಕಾದದನ್ನು ಅವರು ಸುಧಾರಿಸಿಕೊಂಡು ಹೋಗಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ನಾನು ಅವರಿಗೆ ಹೇಳ್ತಾ ಇರ್ತೇನೆ. It feels normal, like LPG cylinders we get every day. Like if we have any, like if we book, they do come on time. I'm really proud of the Indian government right now, really proud of Narendra Modi, because he has handled the situation perfectly, like very perfectly. And I hope that this will continue with the government right now. Not only that, but I hope ki jo bhi abhi ho raha hai, he'll continue to do that. Really hands off to Narendra Modi. ನಮಗೇನು ಗ್ಯಾಸ್ಗೋಸ್ಕರ ಸಮಸ್ಯೆ ಇಲ್ಲ. ಮೊನ್ನೆ ಬುಕ್ ಮಾಡುವಾಗ ನಮಗೆ ನಿನ್ನೆವೇ ಬಂದಿದೆ, ಅದೇನು ಪ್ರಾಬ್ಲಮ್ ಇಲ್ಲ ನಮಗೆ. ಗ್ಯಾಸ್ ಅಂತ ಎಂಥ ಸಮಸ್ಯೆ ಇಲ್ಲ. ನರೇಂದ್ರ ಮೋದಿ ಅದು ಕೋಆಪ್ರೇಟ್ ಆಗ್ತಾ ಇದೆ. ಅವರು ಎಂತೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಅವರು ನೋಡ್ತಾರೆ ಸರಿಯಾಗಿ. ಹಾಗೆ ಅವರು ಆ್ಯಕ್ಚುಲಿ ಬೆಸ್ಟ್ ಗವರ್ಮೆಂಟ್. ನಮಗೆ ದೇವರ ದಯದಿಂದ ಗ್ಯಾಸಿದು ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಯಾವಾಗ ಇದು ಇದ್ದದೆ. ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಭಾರತ ದೇಶವನ್ನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ಅಂತಾಗೆ ಇದ್ದಾರೆ. ಹಾಗೆ ನಮಗೆ ಯಾವುದೂ ಇಲ್ಲಿ ಪ್ರಾಬ್ಲಮ್ ಇಲ್ಲ.